ಯುಗಾದಿ ಹಬ್ಬದ ಸ್ಪೆಷಲ್ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ಹೇಗಿದೆ ಅಂತ ನೋಡಿ ಹೇಳಿ, ಕಮೆಂಟ್ ಮಾಡಿ. ರೆಡಿಯಾಗಿದೆ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ. ಮಾವಿನಕಾಯಿ ಚಿತ್ರಾನ್ನ. ನಮಸ್ತೆ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಚಿನ್ನೀಸ್ ವರ್ಲ್ಡ್. ನಾನಿವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಈಗ ತಾನೇ ಫ್ರೆಶ್ ಆಗಿ ಕಿತ್ಕೊಬಂದಿರೋ 3 ಹುಳಿ ಮಾವಿನಕಾಯಿ ತಗೊಂಡಿದ್ದೀನಿ ನಾನು. ಮತ್ತು ಕೊತ್ತಂಬರಿ ಸೊಪ್ಪು, ಉದ್ದಿನಬೇಳೆ, ಕಾಯಿ ತುರಿ 1 ಕಪ್ ತಗೊಂಡಿದ್ದೀನಿ. ಮತ್ತು 4ರಿಂದ 5 ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಖಾರ ಇದ್ರೇ, ಸ್ಪೈಸಿ ಇದ್ರೇ ಚೆನ್ನಾಗಿರೋದು. ನಾನು 5 ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಕಡಲೆ ಬೀಜ, ಕಡಲೆಬೇಳೆ ಇಷ್ಟು ಹಾಕಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಫಸ್ಟು ಇದು ಸಿಪ್ಪೆ ತಗೊಂಡು ನಾನು ಇದನ್ನು ತುರ್ಕೊಂಡು ಬರ್ತೀನಿ. ಈಗ ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಈ ಥರ ಸಿಪ್ಪೆ ಎಲ್ಲ ರಿಮೂವ್ ಮಾಡ್ಕೋಬೇಕು. ಇದು ತುಂಬ ಹುಳಿ ಇದೆ, ಹುಳಿ ಮಾವಿನಕಾಯಿ. ಆದಷ್ಟು ಹುಳಿ ಮಾವಿನಕಾಯಿ ತಗೊಳ್ಳಿ. ಈ ಥರ ಸಿಪ್ಪೆ ಎಲ್ಲ ತೆಕ್ಕೋಬೇಕು. ಹುಳಿ ಇದೆ ಮಾವಿನಕಾಯಿದು. ನಾನು ಇದು ಯುಗಾದಿ ಸ್ಪೆಷಲ್ ಮಾವಿನಕಾಯಿ ಚಿತ್ರಾನ್ನ. ಸೂಪರ್ ಇರುತ್ತೆ. ಒಮ್ಮೆ ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ಇದನ್ನು ತುರ್ಕೊಳ್ಳೋಣ. ಮಾವಿನಕಾಯಿ ತೊಳ್ಕೊಂಬರ್ತೀನಿ. ಮಾವಿನಕಾಯಿ ಈಗ ತುರ್ಕೊಳ್ಳೋಣ. ನೋಡಿ, ಈ ಥರ ತುರ್ಕೋಬೇಕು. ನೋಡಿ, ಈ ಥರ ತುರ್ಕೊಂಡಿದ್ದೀನಿ ನಾನು. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಮೊದಲಿಗೆ ನಾನು ಸ್ಟವ್ ಹಚ್ಕೊಂಡು ಬಾಣಲಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. 3ರಿಂದ 4 ಟೇಬಲ್ ಸ್ಪೂನ್ ಆದರೂ ಹಾಕ್ಕೋಬೇಕು. ಮೂರರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಮೊದಲಿಗೆ ಕಡಲೆ ಬೀಜ ಹುರ್ಕೋಬೇಕು. ಚೆನ್ನಾಗಿ ಕಡಲೆ ಬೀಜನ ಹುರ್ಕೋಬೇಕು. ಕಡಲೆ ಬೀಜನ ಗೋಲ್ಡನ್ ಬ್ರೌನ್ ಇದರಲ್ಲಿ ಬಾಯಿ ಬಿಡೋ ತನಕ ಚೆನ್ನಾಗಿ ಹುರ್ಕೋಬೇಕು. ನಾವು ನಾರ್ಮಲಿ ಚಿತ್ರಾನ್ನಕ್ಕೆ ಹಾಕ್ದಂಗೆ ಹಾಕಿದ್ರೆ ಇದು ಸ್ಮೂತ್ ಆಗಿಬಿಡುತ್ತೆ. ಈ ಥರ ನಾವು ಹುರ್ಕೊಂಡು ಇಟ್ಕೊಂಡ್ರೆ ಕ್ರಿಸ್ಪಿಯಾಗಿರುತ್ತೆ, ಬಾಯಿಗೆ ಚೆನ್ನಾಗಿ ಸಿಗುತ್ತೆ. ಅದಕ್ಕೋಸ್ಕರ ಫಸ್ಟೇ ಕಡಲೆ ಬೀಜನ ಹುರ್ಕೊಂಡು ಒಂದು ಬೌಲಲ್ಲಿ ತೆಗೆದಿಟ್ಕೋಬೇಕು. ನೋಡಿ, ಈ ಥರ ಬಾಯಿ ಬಿಟ್ಕೊಂಡ್ರೆ ಸಾಕು. ಕೆಂಪಗಾಗಿದೆ. ಈಗ ಇದನ್ನು ನಾನು ಒಂದು ಬೌಲ್ಗೆ ತಗೊಳ್ತೀನಿ. ಈಗ ಅದೇ ಬಾಣಲಿಗೆ ಮೊದಲಿಗೆ ಸಾಸಿವೆ ಹಾಕ್ಕೋಬೇಕು. ಒಂದು ಸ್ವಲ್ಪ ಸಾಸಿವೆ, ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈಗ ಹಾಗೆ ಕಡಲೆಬೇಳೆ 1.5 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕ್ಕೋಬೇಕು. 1.5 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಕ್ಕೋಬೇಕು. ಈಗ ಇದನ್ನು ಸ್ವಲ್ಪ ಲೈಟಾಗಿ ಹುರ್ಕೊಂಡು ನಾವು ಇದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ.
ಈಗ ಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಮಾವಿನಕಾಯಿ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಮಾವಿನಕಾಯಿ ಹಾಕಿ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಈಗ ಅದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಎರಡು ನಿಮಿಷ ಚೆನ್ನಾಗಿ ಮಾವಿನಕಾಯಿ ಫ್ರೈ ಆಗಿದೆ. ಈಗ ಲಾಸ್ಟ್ಗೆ 1 ಬೌಲಷ್ಟು ಕಾಯಿ ತುರಿ ಹಾಕ್ಕೋಬೇಕು. ಕಾಯಿ ತುರಿ ಹಾಕಿ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಕಾಯಿ ತುರಿ ಏನು ಜಾಸ್ತಿ ಉರಿಯೋದೇನು ಬೇಡ. ಈಗ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು. ಈಗ ಅನ್ನಕ್ಕೆ ಹಾಕಿ ಕಲಿಸ್ಕೊಳ್ಳೋಣ. ಈಗ ಇದು ತಣ್ಣಗಾದ್ಮೇಲೆ ಕಡಲೆ ಬೀಜ ಹಾಕ್ಕೋಬೇಕು. ಇವಾಗ ಕಡಲೆ ಬೀಜ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ. ಮೊದಲೇ ಮಾಡಿಟ್ರೆ ಇದ್ರ ತೇವಾಂಶ ಇರುತ್ತಲ್ವ, ಅದೇನಾಗುತ್ತೆ ಅಂದರೆ ಎಲ್ಲನೂ ಮೆತ್ತಗಾಗ್ಬಿಡುತ್ತೆ. ಈಗ ಅನ್ನನ ಕಲಿಸ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಗೊಜ್ಜೆತ್ಬಿಟ್ಟು ಒಂದು ಬಟ್ಲಲ್ಲಿ ಇಟ್ಕೊಳ್ತೀನಿ. ಎಲ್ಲ ಒಂದೇ ಸರಿ ಮಿಕ್ಸ್ ಮಾಡಲ್ಲ. ನಾನು ಆಲ್ರೆಡಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಹಾಕ್ಕೊಳ್ಳೋಣ ನಾವು. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಸಪೋರ್ಟ್ ಮಾಡಿ. ಅನ್ನನೆಲ್ಲ ಅನ್ನ ಉದ್ರುದ್ರಿಗೆ ಮಾಡ್ಕೋಬೇಕು, ಆಗ ಚಿತ್ರಾನ್ನ ಚೆನ್ನಾಗಿ ಬಂದಿರುತ್ತೆ. ಸ್ವಲ್ಪ ಮುದ್ದೆ ಆದರೆ ಚೆನ್ನಾಗಿರಲ್ಲ. ನೋಡಿ, ಈ ಥರ ಉದ್ರುದ್ರಿಗೆ ಮಾಡ್ಕೋಬೇಕು. ಈಗ ನಾನೆಲ್ಲ ಕಲಿಸ್ಕೊಂಡು ಬರ್ತೀನಿ. ಉಗಾದಿ ಸ್ಪೆಷಲ್ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗ್ತಾಯಿದೆ. ನೋಡಿ, ಅನ್ನ ಈ ಥರ ಉದ್ರುದ್ರಿಗೆ ಇದ್ದರೆ ಚೆನ್ನಾಗಿ ಚಿತ್ರಾನ್ನ ಚೆನ್ನಾಗಿರುತ್ತೆ ತಿನ್ನೋದಕ್ಕೋಸ್ಕರ. ರೆಡಿಯಾಗಿದೆ. ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಉದ್ರುದ್ರಾಗ ಅನ್ನ ಆಗಿದೆ. ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ರೆಡಿಯಾಗಿದೆ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ. ಮಾವಿನಕಾಯಿ ಚಿತ್ರಾನ್ನ ಸವಿಯಲು ಸಿದ್ಧ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಲ್ಲಿ ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ರೆಸಿಪಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್. ಥ್ಯಾಂಕ್ ಯು.